ಸಾಮಾನ್ಯವಾಗಿ ತರಳಬಾಳು ಹುಣ್ಣಿಮೆ ಮಹೋತ್ಸವದಲ್ಲಿ ನಾವು ಕೊನೆಯಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದು ಪದ್ಧತಿ. ಆ ಪದ್ಧತಿಯನ್ನು ಮುರಿದು ಮಧ್ಯದಲ್ಲಿ ಕೆಲವು ಮಾತುಗಳನ್ನು ಆಡಿ ನಂತರ ಕೊನೆಯಲ್ಲಿ ಮತ್ತೆ ಕೆಲವು ಮಾತುಗಳನ್ನು ಆಡಲಿಕ್ಕೆ ಬಯಸ್ತೇವೆ. ಇದೊಂದು ಅತ್ಯಂತ ಮನ ಮಿಡಿಯತಕ್ಕಂಥ ಪ್ರಸಂಗ. ಇದು ನಮ್ಮ ದೇಶದ ರಕ್ಷಣೆಗಾಗಿ ತಮ್ಮ ಜೀವವನ್ನೇ ಅರ್ಪಣೆ ಮಾಡಿದಂಥ ವೀರ ಯೋಧರು, ಅವರನ್ನು ಎಷ್ಟು ಸ್ಮರಿಸಿದರೂ ಸಾಲದು. ಅವರ ಅಗಲಿಕೆಯಿಂದ ದುಃಖಿತರಾಗಿರುತ್ತೆ ಈ ಮಹಿಳೆಯರು, ಕುಟುಂಬ ವರ್ಗದವರು. ನಾವು ಎಷ್ಟು ಹಣವನ್ನು ಪರಿಹಾರ ರೂಪವಾಗಿ ಕೊಟ್ಟರೂ ಅದು ದೊಡ್ಡದೇನೂ ಅಲ್ಲ. ತಲಾ 1 ಲಕ್ಷ ರೂಗಳನ್ನು ನಮ್ಮ ಮಠದ ವತಿಯಿಂದ ಪ್ರತಿ ವರ್ಷ ತರಳಬಾಳು ಹುಣ್ಣಿಮೆಯಲ್ಲಿ ವಿತರಣೆ ಮಾಡ್ತಾ ಇರೋದು ನಿಮಗೆಲ್ಲ ಗೊತ್ತಿದೆ. ಜೀವ ತಂದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲ ಹೆಣ್ಣು ಮಕ್ಕಳು ಗಂಡನಿಗೆ ಆಗಬಹುದಾದ ಅಪಾಯವು ಗೊತ್ತಿದ್ರೂ ಸಹ ಇವರು ಅವರ ಕೈ ಹಿಡಿದು ಮದುವೆ ಆಗಿದ್ದಾರೆ ಅಂತ ಹೇಳಿದರೆ ಇವರಿಗಿಂತ ದೊಡ್ಡ ತ್ಯಾಗಜೀವಿ ಮತ್ತೊಬ್ಬರಿಲ್ಲ ಅಂತ ಹೇಳ್ಬೋದು. ಒಂದು ಮಠಕ್ಕೆ ಸ್ವಾಮಿಗಳಾಗೋದು ದೊಡ್ಡ ತ್ಯಾಗ ಅಲ್ಲ. ದೇಶಕ್ಕೆ ಪ್ರಾಣಾರ್ಪಣೆ ಮಾಡ್ತಕ್ಕಂಥ ವೀರ ಯೋಧರ ಮಡದಿಯರಾಗೋದು ದೊಡ್ಡ ತ್ಯಾಗ. ಅದು ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋ ಭಯ ನಿರಂತರವಾಗಿದ್ದರೂ ಸಹ ಗಂಡನನ್ನು ಪ್ರೋತ್ಸಾಹಿಸಿ ಅವರು ಮದುವೆ ಆಗಿದ್ದಾರೆ ಅಂತ ಹೇಳಿದರೆ ನಿಜಕ್ಕೂ ನಾವು ಮಾಡ್ತಕ್ಕಂಥ ಈಗ ಇದೇನು ಸಂತಾಪ ಸೂಚನೆ ಇದೆ, ಇದು ದೊಡ್ಡದೇನಲ್ಲ. ಈ ಹಿಂದೆ ನಡೆದ ಹುಣ್ಣಿಮೆ ಮಹೋತ್ಸವಗಳಲ್ಲಿ ನಮ್ಮ ಮಠದ ಶಿಷ್ಯರಾದಂಥ ಕರ್ನಲ್ ರವೀಂದ್ರನಾಥ್, ಹರಿಯ ತಾಲೂಕಿನ ಹೊಳೆಸಿರಿಗೆರೆ ಕರ್ನಲ್ ಆಗಿದ್ದರು. ರಜಪೂತ್ ರೆಜಿಮೆಂಟ್ ಕರ್ನಲ್ ಆಗಿ ಪಾಕಿಸ್ತಾನದ ವಿರುದ್ಧ ಹೋರಾಟ ಮಾಡಿ ಅವರು ಕಾರ್ಗಿಲ್ನಲ್ಲಿ ಭಾರತದ ಧ್ವಜವನ್ನು ಹಾರಿಸಿದರು ಅನ್ನೋದು ನಮಗೆ ಭಾಳ ಹೆಮ್ಮೆಯ ಸಂಗತಿ. ಅವರಿಗೆ ಭಾರತ ಸರ್ಕಾರ ಅವರಿಗೆ ವೀರಚಕ್ರವನ್ನು ಪ್ರದಾನ ಮಾಡಿದೆ. ಕರ್ನಾಟಕದಲ್ಲಿ ವೀರಚಕ್ರ ಪಡೆದವರು ಬಹುತೇಕ ಇಲ್ಲ, ಅವರೊಬ್ಬರು ಬಿಟ್ಟರೆ. ಅವ್ರಿಗೆ ಸನ್ಮಾನ ಮಾಡಿದ್ವಿ ನಾವು. ಆ ಸನ್ಮಾನದ ಸಂದರ್ಭದಲ್ಲಿ ಅವರು ಹೇಳಿದಂಥ ಒಂದು ಮಾತು ಈಗ ನಮಗೆ ಇನ್ನೂ ಹಚ್ಚ ಹಸಿರಾಗಿದೆ ನೆನಪು. ಯುದ್ಧ ಘೋಷಣೆ ಆಯಿತು, ಆಗ್ತಾನೆ ಮದುವೆ ಆಗಿ 6 ತಿಂಗಳು ಆಗಿಲ್ಲ. ಅವರ ರೆಜಿಮೆಂಟ್ನಲ್ಲಿದ್ದಂಥ ರಜಪೂತ್ ಸೋಲ್ಜರ್ ಸಿಪಾಯಿ ಭಾರತ ಸೈನ್ಯದಿಂದ ಕರೆ ಬಂತು. ಸೈನ್ಯದಿಂದ ಕರೆ ಬಂದಿದ್ದರಿಂದ ಕರ್ನೆ ಕೊಟ್ಟಿದ್ದರಿಂದ ಅವರು ಯುದ್ಧಕ್ಕೆ ಹೋಗಬೇಕಾಯಿತು. ಮದುವೆ ಆದ 6 ತಿಂಗಳಾಗಿದೆ ಅಷ್ಟೇ. ಅಲ್ಲಿ ಹೋದ ಮೇಲೆ ಯುದ್ಧ ನಡೆಯೋ ಸಂದರ್ಭದಲ್ಲಿ ಕರ್ನಲ್ ರವೀಂದ್ರನಾಥ್ ಪಕ್ಕದಲ್ಲೇ ಇದ್ದಂಥ ಯೋಧ ಅವನು ಪಾಕಿಸ್ತಾನಿಗಳ ಶತ್ರು ಸೈನ್ಯದ ಗುಂಡಿಗೆ ಆಹುತಿಯಾಗಿ ಮರಣ ಹೊಂದ್ತಾನೆ ಸ್ಥಳದಲ್ಲೇ. ಅವನ ಉಳಿಸ್ಲಿಕ್ಕೆ ಬಹಳ ಪ್ರಯತ್ನ ಮಾಡ್ತಾರೆ, ಕರ್ನಲ್ ಆಗೋದಿಲ್ಲ. ಅವನ ಶರೀರವನ್ನೆಲ್ಲ ತಪಾಸಣೆ ಮಾಡಿದಾಗ ಅವನ ಜೇಬಿನಲ್ಲಿ ಒಂದು ಪತ್ರ ಸಿಗುತ್ತೆ, ಕಾಗದ ಸಿಗುತ್ತೆ. ಅದ್ಯಾವುದು ಅಂದರೆ ಮನೆಯಿಂದ ಹೊರಡುವಾಗ 6 ತಿಂಗಳ ಹಿಂದೆ ಮದುವೆ ಆದಂಥ ಅವನ ಧರ್ಮ ಪತ್ನಿ ಬರೆದು ಕೊಟ್ಟಂಥ ಒಂದು ಪತ್ರ ಅದು. ಆ ಪತ್ರದಲ್ಲಿ ಏನು ಒಕ್ಕಣಿಕೆ ಇತ್ತು ಅಂದರೆ, ಅಗರ್ ಗೋಲಿ ಖಾನಾ ಹೋ ತೋ ಛಾತಿ ಪರ್ ಖಾನಾ, ಪೀಠ್ ಪರ್ ಮತ್ ಖಾನಾ ಅಂತ ಬರೆದಿದ್ಲು ಆ ಪತ್ನಿ. ಅಗರ್ ಗುಂಡು ಬರುತ್ತೆ ಅಂತ ಹೇಳಿದರೆ ನಿನ್ನ ಎದೆಯನ್ನು ಒಡ್ಡು, ಬೆನ್ನನ್ನು ಒಡ್ಡಬೇಡ ಅಂತ ಹೇಳಿ ಆ ಧೀರ ಮಹಿಳೆ ಬರೆದಿಟ್ಟಿದ್ಲು. ಅಂಥ ವೀರ ಯೋಧರ
ಕುಟುಂಬದವರು ಇವ್ರನ್ನ ಹೇಗೆ ಸಂತೈಸೋದು? ಇವರು ಹೇಗೆ ನೋಡಿ, ಅವ್ರನ್ನೆಲ್ಲ ನೋಡಿ, ಚಿಕ್ಕ ಮಗು ಇದೆ. ನೀವು ಇಂಥವರನ್ನು ನೀವು ವಿಧವೆಯರು ಅಂತ ಹೇಳಿ ನೀವು ಮದುವೆ ಮುಂಚೆ ಸಂದರ್ಭದಲ್ಲಿ ದೂರ ಇಡ್ತೀರಿ ಅಂದರೆ ಬಹಳ ದೊಡ್ಡ ಪಾಪ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ನಿಮ್ಮ ಮಕ್ಕಳ ಮದುವೆಯಲ್ಲಿ ನಿಮ್ಮ ನಿಜವಾಗಿ ಆಶೀರ್ವಾದ ಪಡಿಬೇಕು ಅಂತ ಹೇಳಿದರೆ ಇಂಥ ಹುತಾತ್ಮ ಯೋಧರ ಮಹಿಳೆಯರನ್ನು ಕರೆಸಿ ನೀವು ಆಶೀರ್ವಾದ ಮಾಡಿಸ್ಬೇಕು. ಅವರು ಆರತಿ ಬೆಳಗಿಸ್ತೀರಿ, ಇವರಿಂದ ಮಾಡಿಸ್ಬೇಕು. ನನ್ನಂಥ ಕಷ್ಟ ನಿನಗೆ ಬರ್ದಂಗಿರ್ಲವ ಅಂತ ಹೇಳಿ ತುಂಬ ಹೃದಯದಿಂದ ಇವರು ಹಾರೈಸ್ತಾರೆ. ಇವರನ್ನು ವಿಧವೆಯರು ಅಂತ ನೀವು ಅಮ್ಮಂಗಲೆ ಅಂತ ಹೇಳಿ ನೀವು ಪರಿಭಾವಿಸಬಾರದು. ನಿಮ್ಮದು ಯಾವುದೇ ಮದುವೆ ಆಗಲಿ, ನಿಮ್ಮ ಭಾಗದಲ್ಲಿ ಯಾವ ಹುತಾತ್ಮ ಯೋಧರ ಮಹಿಳೆ ಇರ್ತಾಳೆ ಆಕೆ ಕರೆಸಿ ನೀವು ಆಶೀರ್ವಾದ ಮಾಡಿಸ್ರಿ. ನನ್ನ ಕಷ್ಟ ನಿನಗೆ ಬರದಂಗಿರ್ಲವ ಅಂತ ಖಂಡಿತ ಆಶೀರ್ವಾದ ಮಾಡ್ತಾಳಬ್ರು. ಇದು ನಾವು ಬಹಳ ಮನಮಿಡದಿ ಹೇಳ್ತಕ್ಕಂಥ ಮಾತು. ಇವರಿಗೆ ನಾವು ಪ್ರತಿ ವರ್ಷ 1,00,000 ರೂಗಳನ್ನು ಪರಿಹಾರ ಧನವಾಗಿ ಕೊಡ್ತಾ ಇದ್ದೀವಿ. ನಿಮಗೆ ಅಭ್ಯಾಸ ಆಗಿದೆ. ಆ ಸಂದರ್ಭದಲ್ಲಿ ನಿಮ್ಮ ಟಾರ್ಚ್, ನಿಮ್ಮ ಮೊಬೈಲನ್ನು ಆನ್ ಮಾಡಿ ಬೆಳಕು ಚೆಲ್ಲಬೇಕು ಅಂತ ಹೇಳಿ ಸರ್ಕಾರ ಇಂತಹ ಹುತಾತ್ಮರಿಗೆ, ಅವರ ಹುತಾತ್ಮ ಯೋಧರ ಕುಟುಂಬದವರಿಗೆ ಅವರ ಬಾಳಿಗೆ ಬೇಕಾದಂಥ ಏನೆಲ್ಲ ಸೌಲಭ್ಯಗಳು ಕೊಡೋಕ್ಕೆ ಸಾಧ್ಯನೋ ಅದನ್ನು ಸರ್ಕಾರ ಕೊಡಬೇಕು. ನಾವು ಈ ಕಾರ್ಯಕ್ರಮ ಕೊನೆಗೆ ಇಟ್ಕೊಂಡಿದ್ವಿ. ಆದರೆ ನಮ್ಮ ರಾಜಕೀಯ ಧುರೀಣರು, ಮಂತ್ರಿ ಮಹೋದಯರು ಎಲ್ಲರೂ ಹಿಂತಿರುಗಿ ವಾಪಸ್ ಬೇಗ ಹೋಗಬೇಕಾಗಿರೋದ್ರಿಂದ ಅವರ ಎದುರಿನಲ್ಲೇ ಈ ಒಂದು ಪರಿಹಾರ ಧನವನ್ನು ವಿತರಣೆ ಮಾಡಬೇಕು. ಅವ್ರಿಗೂ ಸರ್ಕಾರದ ವತಿಯಿಂದ ಏನು ಅವ್ರಿಗೆ ಮಾಡೋಕ್ಕೆ ಸಾಧ್ಯ ಅದೆಲ್ಲವನ್ನು ಮಾಡಬೇಕು ಅನ್ನುವ ಒಂದು ಕಿವಿ ಮಾತನ್ನು ಹೇಳಲಿಕ್ಕಾಗಿ ಅವ್ರ ಎದುರಿಗೆ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಇನ್ನು ವ್ಯಾವಹಾರಿಕ ಜಗತ್ತಿಗೆ ಬಂದರೆ ನೀವು ಭಾಳ ಸೂಕ್ಷ್ಮ ಬುದ್ಧಿ ಉಳ್ಳವರು, ಸೂಕ್ಷ್ಮ ದೃಷ್ಟಿ ಉಳ್ಳವರು. ನಮ್ಮ ಬಲಕ್ಕೆಲ್ಲ BJP ನಾಯಕರಿದ್ದಾರೆ, ನಮ್ಮ ಎಡಕ್ಕೆಲ್ಲ ಕಾಂಗ್ರೆಸ್ ನಾಯಕರಿದ್ದಾರೆ. ಒಬ್ಬಿಬ್ಬರು ಅದಲ ಬದಲು ಆಗಿದ್ದಾರೆ. ಅವರೇನಾದರೂ ಪಕ್ಷಾಂತರ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಅವ್ರು ಮಾಡ್ತಾರೋ ಅವ್ರನ್ನ ಎಳ್ಕೊಳ್ತಾರೋ ರಾಜಕೀಯ ನಿಮಗೆ ಗೊತ್ತಿದೆ. ನಾವು ಹೇಳೋದು, ಇಲ್ಲಿಗೆ ಬಂದಿರೋರು ರಾಜಕೀಯ ಪಕ್ಷದ ನೇತಾರರಾಗಿ ಬಂದಿಲ್ಲ. ಅವರೆಲ್ಲ ನಮ್ಮ ಮಠದ, ನಮ್ಮ ಮೇಲಿನ ಗೌರವ, ಆದರ, ಭಕ್ತಿಯಿಂದ ಅವರು ಬಂದಿದ್ದಾರೆ. ನಿಮ್ಮಲ್ಲೂ ಇದೀರಿ. ನಿಮ್ಮ ಲೀಡ್ರುಗಳು ಮಾತಾಡಿದ ಮಾತ್ರ ಚಪ್ಪಾಳೆ ತಟ್ತೀರಿ. ಆ ಪಾರ್ಟಿಯವರು ಬೇರೆ ಪಾರ್ಟಿಯವರು ಚಪ್ಪಾಳೆ ತಟ್ಟಲ್ಲ. ಯಾವ್ಯಾವ ಪಾರ್ಟಿ ಮುಖಂಡರು ಮಾತಾಡ್ತಾರೋ ಅವ್ರವರೇ ಚಪ್ಪಾಳೆ ತಟ್ತೀರಿ. ಆದರೆ ನಮ್ಮ ಸಭೆಯಲ್ಲಿ ನೀವೆಲ್ಲರಿಗೂ ಚಪ್ಪಾಳೆ ತಟ್ಟಬೇಕು, ಎಲ್ಲರಿಗೂ ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು. ಈಗ ನೋಡಿ, ನಮ್ಮ ಮಲ್ಲಿಕಾರ್ಜುನ್ ಇದ್ದಾರಲ್ಲ, ಅವರ ಯಾರನ್ನು ಕೊಟ್ಟಿರೋದು ತಂಗಿ ಇವರಿಗೆ ಹಿಂದಿನ ನಮ್ಮ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಕೊಟ್ಟಿರೋದು, ಮಗನಿಗೆ ಕೊಟ್ಟಿರೋದು ಗಣೇಶ, ಇವರ ಅಣ್ಣನ ಮಗಳನ್ನು, ಇವ್ರು ಕಾಂಗ್ರೆಸ್ಸು, ಗಣೇಶನ ಮಗಳನ್ನು, ಅಣ್ಣನ ಮಗಳನ್ನು ನಮ್ಮ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಕೊಟ್ಟಿದ್ದಾರೆ. ಅವ್ರು BJP, ಕಾಂಗ್ರೆಸ್ ಅಲ್ಲ. ಇನ್ನು MB ಪಾಟೀಲ್ ಕೊಟ್ಟಿದ್ದಾರೆ. ನೀವು ಕಾಂಗ್ರೆಸ್, ಅವ್ರು ಕಾಂಗ್ರೆಸ್ ಅವರು, ಅದು ಲೆಕ್ಕಕ್ಕೆ ಬರಲ್ಲ. BJP ಕೊಟ್ಟಿದ್ದೀರಿ. ನೀವು ಅಷ್ಟೇ ಚುನಾವಣೆ ಟೈಮ್ನಲ್ಲಿ ಜಗಳ ಆಡಿರ್ತೀರಿ. ಹೆಣ್ಣು ನೋಡುವಾಗ, ಗಂಡು ನೋಡುವಾಗ ನಿಮ್ಮ ಪಾರ್ಟಿಯರೇ ನೋಡ್ತೀರಾ? ಇಲ್ಲ. ಬಂಧುತ್ವ ಅದು ಭಾಳ ಮುಖ್ಯ. ಅಲ್ಲಿ ಯಾವ ಪಕ್ಷ ಭೇದ ಇಲ್ಲ. ಹೀಗಾಗಿ ಇಲ್ಲಿ ಬಂದಿರತಕ್ಕಂಥವ್ರು ಎಲ್ಲರೂ ಸಹ ಧರ್ಮದ ಮೇಲೆ ಅಪಾರ ಗೌರವವನ್ನು, ಭಕ್ತಿ, ಶ್ರದ್ಧೆಯನ್ನು ನಮ್ಮ ಮಠದ ಮೇಲೆ ಇಟ್ಕೊಂಡು ಬಂದಿದ್ದಾರೆ. ನಾವಿಲ್ಲಿ ಕೆಲವು ಸಂಗತಿಗಳನ್ನು ಹೇಳಬೇಕಾಗಿದೆ, ನಿಮಗೆ ಗೊತ್ತಿಲ್ಲ. ಇವತ್ತೇನು ಕೂಡಲ ಸಂಗಮ ನೋಡ್ತಾ ಇದ್ದೀರಲ್ಲ, ಯಾವುದದು? ಮಲಪ್ರಭಾ ಮತ್ತು ಕೃಷ್ಣಾ ನದಿಯ ಮಧ್ಯೆ ಬಸವಣ್ಣವರ ಐಕ್ಯ ಸ್ಥಳ ಏನಿದೆ, ಕೂಡಲ ಸಂಗಮ, ಅದು ಯಾರಿಂದ ಆತು ಗೊತ್ತೇ?
ನಾವು ಪಟ್ಟಕ್ಕೆ ಬಂದದ್ದು 1900 ಎಷ್ಟು ಕೊಡಪ್ಪ ಅದನ್ನು 1979ರಲ್ಲಿ 79ರಲ್ಲಿ ಬಂದಾಗ ಹೊಸ ಹುರುಪು ಏನಾದರೂ ಮಾಡಬೇಕು ಸಮಾಜಕ್ಕೆ ಎನ್ನುವ ಒಂದು ಸಂಕಲ್ಪದಿಂದಾಗಿ ನಾವು ಕೂಡಲ ಸಂಗಮಕ್ಕೆ ಹೋಗಿದ್ವಿ 80ನೇ ಇಸ್ವಿ. ಆಗ ಅಲ್ಲಿ ಹೋದಾಗ ನಡೆದ ಒಂದು ಘಟನೆ ಅಂದರೆ, ಆಗ ನಾಗಾರ್ಜುನ ಇದು ಯಾವುದು ಆಲ್ಮಟ್ಟಿ ಡ್ಯಾಮ್ ಇದೆಯಲ್ಲ, ಕೃಷ್ಣ ಸಾಗರ ಮೇಲ್ದಂಡೆ, ಕೃಷ್ಣ ಮೇಲ್ದಂಡೆ ಯೋಜನೆ, ನಾರಾಯಣಪುರ ಅಣೆಕಟ್ಟು ನಿರ್ಮಾಣ ಆಗ್ತಾ ಇತ್ತು. ನಾವಲ್ಲಿ ಹೋಗಿ ಆಲ್ಮಟ್ಟಿಯಲ್ಲಿ ಒಬ್ಬರು ಅಲ್ಲಿ ಪೂಜೆ ಮಾಡಿ, ಐಕ್ಯ ಮಂಟಪದಲ್ಲಿ ಪೂಜೆ ಮಾಡಿ ಆಲ್ಮಟ್ಟಿ ಡ್ಯಾಮಿಗೆ ಹೋದ್ವಿ. ಅಲ್ಲೊಬ್ಬರು ಚೀಫ್ ಇಂಜಿನಿಯರ್ ಇದ್ದರು, ಅಯ್ಯಂಗಾರ್ ಅಂತ ಹೇಳಿ, ಭಾಳ ಭಕ್ತಿ ಗೌರವದಿಂದ ನಮ್ಮನ್ನು ಬರಮಾಡಿಕೊಂಡ್ರು. ನಾವು ಅವ್ರಿಗೆ ಕೇಳಿದ್ವಿ, ಅಲ್ಲೇನು ಸರ್ಕಾರದ ಯೋಜನೆ ಇತ್ತು ಅಂದರೆ ಆ ದೇವಸ್ಥಾನ ಮುಳುಗಡೆ ಆಗುತ್ತೆ ಅನ್ನೋದಿತ್ತು. ಆ ಮುಳುಗಡೆ ಆಗದ ಹಾಗೆ ಒಂದು ಅರ್ಧನ್ ಡ್ಯಾಮ್ ಕಟ್ಟಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿತ್ತು. 1,80,00,000 ರೂಗಳಿಗೆ ಒಂದು ಅರ್ಧನ್ ಡ್ಯಾಮ್ ಮಾಡಿ ದೇವಸ್ಥಾನ ಹಾಗೆ ಉಳಿಸ್ಬೇಕು ಅಂತ ನಾವು ಕೇಳಿದ್ದೀವಿ ಚೀಫ್ ಇಂಜಿನಿಯರ್ ಆಲ್ಮಟ್ಟಿ, ಚೀಫ್ ಇಂಜಿನಿಯರ್ ಅಯ್ಯಂಗಾರ್ ಅವರನ್ನು. ಈಗೇನು ಸರ್ಕಾರದ ಯೋಜನೆ ಇದೆ, 1,80,00,000 ಯೋಜನೆ, ಗೋಡೆ ಕಟ್ಟಬೇಕು, ಮಣ್ಣಿನ ಗೋಡೆ ಅಂತ ಇದೆಯಲ್ಲ, ಅಯ್ಯಂಗಾರ್ ಅವರೇ ಹೇಳಿ ನಿಜವಾಗಿ ಈ ದೇವಸ್ಥಾನ ಉಳಿಯುತ್ತೆ ಅದರಿಂದ ಅಂತ ಕೇಳಿದ್ವಿ. ಅವ್ರು ಭಾಳ ಭಕ್ತಿ ಸಂಪನ್ನರು, ಸತ್ಯವಾದಿಗಳು. ನಮ್ಮ ಕಾಲಿಗೆ ಅಡ್ಬಿದ್ದು, ಗುರುಗಳೇ ಖಂಡಿತ ಇದಾಗಲ್ಲ, ಸರ್ಕಾರದ ಆದೇಶ, ನಾನು ಮಾಡ್ತೀನಿ, ಇದನ್ನೇ ತಾವು ಬಹಿರಂಗವಾಗಿ ಸಭೆಯಲ್ಲಿ ಬಂದು ಬಹಿರಂಗವಾಗಿ ಜನರಿಗೆ ಹೇಳ್ರಿ ಅಂದರೆ ನಾನು ಹೇಳೋಕ್ಕಾಗಲ್ಲ, ಸರ್ಕಾರದನ್ನೇ ನಾನು ಸಮರ್ಥನೆ ಮಾಡಬೇಕಾಗತ್ತೆ, ಸರ್ಕಾರಿ ನೌಕರ ನಾನು, ಏನು ಮಾಡೋಕ್ಕಾಗಲ್ಲ ಅಂದರು. ಮತ್ತು ಏನು ಮಾಡ್ಬೇಕು ಹೇಳಿ ಅಂದರು. ಇನ್ನೊಂದು ವಾರ ಇದೆ, ಆ ವಾರದ ಒಳಗೆ ಒಂದು ಟೆಂಡರ್ ಕರೆದಿದ್ದಾರೆ ಸರ್ಕಾರದವರು, ಆ ವಾರದ ಒಳಗೆ ನಿಲ್ಲಿಸಿದರೆ ತಾವೇನಾದರೂ ಮುಂದೆ ಬದಲಾವಣೆ ಮಾಡ್ಬೋದು, ಇನ್ನು ಟೆಂಡರ್ ಕರೆದಾದ್ಮೇಲೆ ಏನೂ ಮಾಡಲಿಕ್ಕಾಗಲ್ಲ ಅಂತ ನಮಗೆ ಸೂಚನೆ ಕೊಟ್ಟರು. ಆ ತಕ್ಷಣವೇ ನಾವು ಇವತ್ತೇನು ಬಂದಿದ್ದಾರಲ್ಲ ದಿನೇಶ್ ಗುಂಡೂರಾಯರವರು, ಅವರ ತಂದೆ ಗುಂಡೂರಾಯರವರು ಏನು ಮುಖ್ಯಮಂತ್ರಿಗಳಾಗಿದ್ದರು, ನಾವು ಅವರನ್ನು ಸಂಪರ್ಕಿಸಿ ಭಾಳ ಒತ್ತಾಯ ಮಾಡಿ ಆ ಒಂದು ಏನು ಟೆಂಡರ್ ಕರೆಯೋದಿತ್ತು ಒಂದು ವಾರದಲ್ಲಿ, ಅವರಿಂದ ಟೆಲಿಗ್ರಾಮ್ ಕೊಡಿಸಿ ಆ ಟೆಂಡರ್ ಕರೆಯೋದನ್ನು ನಿಲ್ಲಿಸಿದ್ವಿ. ನಿಲ್ಲಿಸ್ಬಿಟ್ಟು ನಮ್ಮ ಆಲೋಚನೆ ಅವ್ರ ಮುಂದಿಟ್ವಿ. ಇಡೀ ರಾಜ್ಯದ ಅನೇಕ ಮಠಮಾನ್ಯಗಳು, ಸಾಹಿತಿಗಳು, ನಂತರ ದೊಡ್ಡ ದೊಡ್ಡ ವಿದ್ವಾಂಸರುಗಳು, ಎಲ್ಲ ಸಂಘ ಸಂಸ್ಥೆಗಳಿಗೆ ಒಂದು ಸರ್ಕ್ಯುಲರ್ ಕೊಟ್ವಿ, ಕೂಡಲ ಸಂಗಮ ಕ್ಷೇತ್ರದ ಪುನರುಜ್ಜೀವನ ಅಂತ. ನಮಗೆ ದೇವಸ್ಥಾನ ಮುಖ್ಯ ಅಲ್ಲ, ದೇವಸ್ಥಾನವನ್ನು ಅಲ್ಲೇ ಒಂದು 300 ಎಕರೆ ಎಕ್ವೈರ್ ಮಾಡಿಕೊಂಡು ದಂಡೆಗೆ ಸ್ಥಳಾಂತರಗೊಳಿಸಿ ಒಂದು ದೊಡ್ಡ ಕೂಡಲ ಸಂಗಮ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿ ನಾವೊಂದು ಸರ್ಕ್ಯುಲರ್ ಹೊರಡಿಸಿ ಖುದ್ದಾಗಿ ಎಲ್ಲ ಮಠಾಧೀಶರುಗಳಿಗೂ ಸಂಘ ಸಂಸ್ಥೆಗಳಿಗೂ ಕಳಿಸಿವಿ. ಅವರೆಲ್ಲರೂ ಒಪ್ಪಿಗೆ ಸೂಚಿಸಿದರು. ಅದಾದ ಮೇಲೆ ಬೆಂಗಳೂರಿನ ಬಸವ ಭವನದಲ್ಲಿ ಜತ್ತಿಯವರಿದ್ದರು, ಆವಾಗ ಉಪರಾಷ್ಟ್ರಪತಿ, ಮಾಜಿ ಉಪರಾಷ್ಟ್ರಪತಿ ಜತ್ತಿಯವರಿದ್ದರು, ಬಾಳೆಕುಂದ್ರಿಯವರು ಅಂತ ಚೀಫ್ ಇಂಜಿನಿಯರ್, ರಿಟೈರ್ಡ್ ಚೀಫ್ ಇಂಜಿನಿಯರ್ ಇದ್ದರು. ಅವ್ರ ಜೊತೆಗೆಲ್ಲ ಮಾತಾಡಿ ನಾವು ದೇವಸ್ಥಾನವನ್ನು ಅದಕ್ಕೆ ಮಹತ್ವ ಕೊಡೋದು ಬೇಡ, ಉಳ್ಳವರು ಶಿವಾಲಯ ಮಾಡೋರು, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಬಸವಣ್ಣರು ಹೇಳ್ತಾರಲ್ಲ, ಅದಕ್ಕನುಗುಣವಾಗಿ ಅದನ್ನು ಸ್ಥಳಾಂತರ ಮಾಡಿ ದೇವಸ್ಥಾನನ ನಾಗಾರ್ಜುನ ಸಾಗರದಲ್ಲಿ ಮಾಡಿದ್ದಾರೆ. ಒಂದು ಬೌದ್ಧ ಇದನ್ನು ಅದರಂತೆ ಮಾಡಬೇಕು ಅಂತ ನಾವು ಪ್ರಸ್ತಾಪವನ್ನು ಇಟ್ಟು ಆರ್ಡ್ ಹೊರಡ್ಸಾಗೆ ಗುಂಡೂರಾಯರಿಂದ ಮಾಡಿಸಿದ್ವಿ. ಅದಾದ ಮೇಲೆ ನಮ್ಮ ದೇಶದಲ್ಲಿ ಎಷ್ಟು ಕೊಳಕು ಕೆಟ್ಟ ರಾಜಕೀಯ ಅಂತ ಹೇಳಿದರೆ, ಆ ದೇವಸ್ಥಾನದ ಅದನ್ನು ಏನು ಡಿಸ್ಮ್ಯಾಂಟ್ಲ್ ಮಾಡೋ ಸಂದರ್ಭದಲ್ಲಿ ದೊಡ್ಡ ರಾಜಕೀಯ ಹುಟ್ಕೊಂಡ್ಬಿಡ್ತು. ಕೇಳಿ, ಸರಿಯಾಗಿ ಕೇಳಿ, ಸರಿಯಾಗಿ ಕೇಳ್ಕೊಳ್ಳಿ, ನೀವೇನೇ ಒಂದು ಇತಿಹಾಸನ ಸೀಟಿ ಹೊಡೆಯೋಕೆ ಹೋಗಬೇಡಿ, ಇತಿಹಾಸ ತಿಳ್ಕೊಳ್ಳಿ ಸರಿಯಾಗಿ. ಆ ದೇವಸ್ಥಾನದ ಬಿಡಿ ಭಾಗಗಳು ಬಿಡಿಸೋಕೆ ಹೋದಾಗ ಕೆಟ್ಟ ರಾಜಕೀಯ ಮಾಡಿದರು. ಸಿರಿಗೆರೆ ಗುರುಗಳು ಮತ್ತು ತರಳಬಾಳು ಗುರುಗಳು ಮತ್ತು ಜತ್ತಿಯವರು ದುಡ್ಡು ಹೊಡೆಯಲಿಕ್ಕೆ ಇದು ಹೀಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಪಾದನೆ ಹೊರಿಸಿದರು. ಸಿರಿಗೆರೆ ಗುರುಗಳು ಏನಾದರೂ ಕೂಡಲ ಸಂಗಮಕ್ಕೆ ಬಂದರೆ ರಕ್ತಪಾತ ಆಗುತ್ತೆ ಅಂತ ಹೇಳಿ ನಮ್ಮನ್ನು ಬೆದರಿಸಿದರು. ಆಗ ಇರಿಗೇಷನ್ ಇವರಾಗಿದ್ದರು, ಚೇರ್ಮನ್ ಆಗಿದ್ದಂತಹ ಚನ್ನಬಸಪ್ಪನವರು, ಅವರು ನಮ್ಮ ಮಠಕ್ಕೆ ಬಂದು ನಮಗೆ ತಾವು ಸ್ವಲ್ಪ ಹೊಂದಾಣಿಕೆ ಮಾಡ್ಕೋಬೇಕು ಅಂತ ಹೇಳಿದರು.
ಅವಕಾಶ ಕೊಟ್ಟು ಈ ದೇವಸ್ಥಾನ ಅಲ್ಲೇ ಇರಬೇಕು ಅಂತ ಆಯಿತು, ನಮ್ಮದೇನು ಅಭ್ಯಂತರ ಇಲ್ಲ, ಪೈಲ್ ಫೌಂಡೇಶನ್ ಮೇಲೆ ಮಾಡ್ತೀವಿ ಅಂತ ಹೇಳಿದ್ರು ಮಾಡಿ. ಆದರೆ ನಮಗೆ 300 ಎಕರೆಯನ್ನು ನೀವು ಅಕ್ವೈರ್ ಮಾಡಬೇಕು, ದೊಡ್ಡ ಅನೇಕ ಸ್ಮಾರಕಗಳ ನಿರ್ಮಾಣ ಮಾಡಬೇಕು, ಬಸವ ಲೈಬ್ರರಿ ಮಾಡಬೇಕು, ಇದೆಲ್ಲ ಹೇಳಿದ್ವಿ, ರಾಜಿ ಮಾಡ್ಕೊಂಡ್ವಿ. ಅದರಂತೆ ಇವತ್ತೇನು ಕೂಡಲ ಕ್ಷೇತ್ರದಲ್ಲಿ ನೀವು ಪ್ರವಾಸ ಹೋದಾಗ ಕಾಣ್ತೀರಿ, ಅದ್ರ ಹಿಂದೆ ನಮ್ಮ ಮಠದ ನಮ್ಮ ಗುರುಗಳ ಪ್ರಯತ್ನ ಇದೆ ಅನ್ನೋದು ಭಾಳ ಜನ ಗೊತ್ತಿಲ್ಲ. ಇದಕ್ಕಾಗಿ ನಾವು ಗುಂಡೂರಾಯರನ್ನು ಹಿಂದಿನ ಲಿಂಗೈಕ್ಯ ಇವರ ತಂದೆ ಗುಂಡೂರಾಯರನ್ನು ನಾವು ಭಾಳ ಭಕ್ತಿಯಿಂದ ಭಾಳ ಗೌರವದಿಂದ ನೆನೆಸ್ತೀವಿ. ಇನ್ನೊಂದು, ಬೆಂಗಳೂರಿನಲ್ಲಿ ಇವತ್ತೇನು ಆರ್ ಟಿ ನಗರದಲ್ಲಿ ತರಳಬಾಳು ಕೇಂದ್ರ ಇದೆ, ಅವರು ಬೀರೂರಿಗೆ ಇದೇ ತರಳಬಾಳು ಹುಣ್ಣಿಮೆಗೆ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಬಂದಿದ್ರು, ನಾವೇನೂ ಕೇಳಿರಲಿಲ್ಲ. ಆಗ ನಮ್ಮ ಇವರಿದ್ದರು MP ಚಂದ್ರಶೇಖರಪ್ಪನವರು ಇದ್ದರು. ಅವರು ಹೆಲಿಕಾಪ್ಟರ್ ಬರುವಾಗ, ಏನಪ್ಪ ನಿಮ್ಮ ಗುರುಗಳು ನಾನು ಎಷ್ಟು ಸರಿ ಬಂದರು ಏನೂ ಕೇಳಿಲ್ಲ, ಏನು ಕೊಟ್ಟರೆ ಗುರುಗಳಿಗೆ ಖುಷಿಯಾಗುತ್ತೆ ಅಂತ ಅವ್ರು ಕೇಳಿ, ಗುರುಗಳಿಗೆ ಬೆಂಗಳೂರಿನಲ್ಲಿ ಏನೋ ಒಂದು ಮಾಡಬೇಕು ಅಂತ ಇದೆ ಕೇಂದ್ರವನ್ನು, ತರಳಬಾಳು ಸಾಂಸ್ಕೃತಿಕ ಧಾರ್ಮಿಕ ಕೇಂದ್ರ, ಒಂದು ನಿವೇಶನ ಕೊಟ್ಟರೆ ಗುರುಗಳಿಗೆ ಭಾಳ ಸಂತೋಷ ಆಗುತ್ತೆ ಅಂದರು. ಈ ಹುಣ್ಣಿಮೆ ಮಹೋತ್ಸವದಲ್ಲಿ ಅವರು ಬಹಿರಂಗವಾಗಿ ನಮ್ಮ ಮಠಕ್ಕೆ ತರಳಬಾಳು ಧಾರ್ಮಿಕ ಕೇಂದ್ರಕ್ಕೆ ನಿವೇಶನವನ್ನು ಆರ್ ಟಿ ನಗರದಲ್ಲಿ ಮಂಜೂರು ಮಾಡಿದರು ಅನ್ನೋದನ್ನು ನೆನೆಸ್ಕೊಳ್ತಾ ಇದ್ದೀವಿ. ಆನಂತರ ಅವರು ಕ್ಯಾನ್ಸರ್ ರೋಗದಿಂದ ಬಳಲಿ ಲಂಡನ್ನಲ್ಲಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು. ನಾವು ಲಂಡನ್ನಲ್ಲಿ ನಮಗೂ ಯಾವುದೋ ಒಂದು ಕಾರ್ಯಕ್ರಮ ಆಹ್ವಾನಿತರಾಗಿ ಹೋಗಿದ್ವಿ, ಅಲ್ಲಿ ಗುಂಡೂರಾಯರು ಇದ್ದಾರೆ ಅಂತ ಗೊತ್ತಾಗಿ ಆಸ್ಪತ್ರೆ ನಾವು ಭೇಟಿ ಕೊಟ್ಟು ಅವ್ರನ್ನ ಮಾತಾಡಿಸಿದ್ದೀವಿ. ಭಾಳ ನಗುಮುಖದಲ್ಲಿ ಮಾತಾಡಿದರು. ಸ್ವಲ್ಪ ದೇಹ ಕೃಶವಾಗಿತ್ತು. ಅವರು ನಮಗೆ ಖಂಡಿತವಾಗಿ ನಾನು ಕರ್ನಾಟಕ ವಾಪಸ್ಸಾಗಿ ಗುಣಮುಖನಾಗಿ ಬರ್ತೀನಿ ಅಂತ ಹೇಳಿ ಅವರು ಭಾಳ ಭರವಸೆ ಇಟ್ಕೊಂಡು ಮಾತಾಡಿದರು. ಆದರೆ ಅವರು ವಿಧಿ ಅದಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. ಈ ಹಳೆಯ ನೆನಪುಗಳನ್ನು ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕು. ಅವರ ಮಗನಾದಂಥ ದಿನೇಶ್ ಗುಂಡೂರಾವ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರೋದು ನಮಗೆ ಬಹಳ ಸಂತೋಷ ಆಗಿದೆ ಅಂತ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಲಿ ಬಯಸ್ತೇವೆ. ಇನ್ನು ನಮ್ಮ ಬೊಮ್ಮಾಯಿಯವರು, ಬಸವರಾಜ ಬೊಮ್ಮಾಯಿಯವರು, ಅವರ ತಂದೆ ಏನು ಹೆಸರು ಮರ್ತಿದ್ದೀರಾ? SR ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದರು, ಕೇಂದ್ರ ಸಚಿವರಾಗಿದ್ದವರು. ಕೇಂದ್ರ ಸಚಿವರಾಗಿದ್ದ ಸಂದರ್ಭದಲ್ಲಿ ಅವರು ಹ್ಯೂಮನ್ ರಿಸೋರ್ಸ್ ಮಿನಿಸ್ಟರ್ ಆಗಿದ್ದರು. ನಾವು 94ನೇ ಇಸವಿಯಲ್ಲಿ ಆಸ್ಟ್ರೇಲಿಯಾಕ್ಕೆ ಹೋಗಿದ್ವಿ. ಆಸ್ಟ್ರೇಲಿಯಾದಲ್ಲಿ ನಾವು ನಮ್ಮ ಗಣಕ ಯಂತ್ರದಲ್ಲೇ ತಯಾರು ಮಾಡಿದಂಥ ಗಣಕಾಷ್ಟಾಧ್ಯಾಯಿ, ಪಾಣಿನಿಯ ಸಂಸ್ಕೃತ ವ್ಯಾಕರಣ ಕುರಿತಂಥ ಗಣಕಾಷ್ಟಾಧ್ಯಾಯಿ ಅಂತ ತಂತ್ರಾಂಶ ಸಾಫ್ಟ್ವೇರ್ ಡೆವಲಪ್ ಮಾಡಿದ್ವಿ. ಅದನ್ನಲ್ಲಿ ಪ್ರದರ್ಶನ ಮಾಡಿದ ಸಂದರ್ಭದಲ್ಲಿ ಜಗತ್ತಿನಾದ್ಯಂತ ಆಗ ಬಳಕೆ ಯಾವುದೂ ಇರಲಿಲ್ಲ. ಮೊದಲು ಪ್ರಾಯಶಃ ನಾವು ಕಂಪ್ಯೂಟರ್ ಬಳಸಿರೋರು ಅಂದರೆ ಕರ್ನಾಟಕದಲ್ಲಿ ನಾವು ಮೊದಲೂರು ಅಂತಂದು ಹೇಳಲಿಕ್ಕೆ ಹಂಚ್ಕೊಳ್ತೀವಿ. ನೀವೆಲ್ಲ ನಮ್ಮನ್ನು ಟೀಕೆ ಮಾಡಿದ್ದಾರೆ, ಯಾವಾಗಲೂ ಕಂಪ್ಯೂಟರ್ ಹತ್ರ ಕೂತಿರ್ತಾರೆ ಅಂತ ನಮ್ಮನ್ನು ನೀವು ಆಡ್ಕೊಂಡಿದ್ರಿ. ಈಗ ನೀವು ಅಡಿಕ್ಟ್ ಆಗಿದ್ದೀರಿ ಮೊಬೈಲಿಗೆ. ನಮಗೆ ಕಂಪ್ಯೂಟರ್ ಸ್ವಾಮಿಗಳು ಅಥವಾ ಎಂಥದ್ದು ಹೇಳ್ತಾಯಿದ್ರು, ಬೇರೆ ಇನ್ನೊಂದೇನೋ ಇದೆ, ಯಾವಾಗ ನೋಡಿದ್ರು ಅದ್ರ ಹತ್ರ ಕೂತಿರ್ತಾರೆ ಅಂತ ಹೇಳಿ. ಈಗ ನಿಮಗೆ ಅರ್ಥವಾಗ್ತಾ ಇದೆ ಏನು ಅದರ ಮಹತ್ವ ಅಂತ ಹೇಳಿ. ಆಗ ಪ್ರಭಾವಿತರಾದಂಥ ಸಂಸ್ಕೃತ ಜಗತ್ತಿನಾದ್ಯಂತ ಬಂದಂಥ ವಿದ್ವಾಂಸರು ನಮ್ಮನ್ನು ಮುಂದಿನ ವಿಶ್ವ ಸಂಸ್ಕೃತ ಸಮ್ಮೇಳನದ ಗೌರವಾಧ್ಯಕ್ಷರಾಗಿ ಯುನಾನಿಮಸ್ ಆಗಿ ಆಸ್ಟ್ರೇಲಿಯಾದಲ್ಲಿ ನಮ್ಮನ್ನು ಆಯ್ಕೆ ಮಾಡಿಕೊಂಡ್ರು. ಆ ಸಂದರ್ಭದಲ್ಲಿ SR ಬೊಮ್ಮಾಯಿಯವರು ತಂದೆಯವರು ಹ್ಯೂಮನ್ ರಿಸೋರ್ಸ್ ಮಿನಿಸ್ಟರ್ ಆಗಿದ್ದರು. ಅನೇಕ ಮೀಟಿಂಗ್ಗಳನ್ನು ದೆಹಲಿಯಲ್ಲಿ ಅವ್ರ ಹತ್ರ ಮಾಡಿ ಕೇಂದ್ರ ಸರ್ಕಾರದಿಂದ ಅನುದಾನ ಪಡೆದು ಮಠದಿಂದಲೂ ನಾವು ಖರ್ಚು ಮಾಡಿ ಬೆಂಗಳೂರಿನ ನಮ್ಮ RT ನಗರದಲ್ಲಿ 10ನೇ ವಿಶ್ವ ಸಂಸ್ಕೃತ ಸಮ್ಮೇಳನವನ್ನು ನಡೆಸಿದ್ವಿ. ಅದರ ಉದ್ಘಾಟನೆಗೆ ಬೊಮ್ಮಾಯಿಯವರು ಆಗಮಿಸಿದರು ಅಂತ ಹೇಳಿ ಅವರನ್ನು ಈ ಸಂದರ್ಭದಲ್ಲಿ ಅವರ ತಂದೆಯ ಎಷ್ಟು ನಮ್ಮೊಂದಿಗೆ ಅವರು ಎಷ್ಟು ಸಂಪರ್ಕ ಇಟ್ಕೊಂಡಿದ್ರು ಅಂದರೆ, ನಾವು ಫೋನ್ ಮಾಡಿದಾಗ ಅವ್ರು ಇಲ್ಲೇ ಇದ್ದರೆ ಅವ್ರ ಸಿಂಗ್ ಅಂತ ಯಾರೋ ಒಬ್ರು ಇದ್ದು ಅಸಿಸ್ಟೆಂಟ್, ಅವ್ರು ಎತ್ಕೊಂಡು ಸಾಹೇಬ ಹೆಂಗೆ ಆಪೋ ಕನೆಕ್ಷನ್ ದೇಗೆ ಅಂತ ಹೇಳಿ ತಕ್ಷಣ ಬಂದು ಕೊಡೋರು. ಅಷ್ಟು ಆತ್ಮೀಯ ಸಂಬಂಧ ಇತ್ತು. ಬಹಳ ಅಪರೂಪದ ವ್ಯಕ್ತಿ. ಅವರ ಮಗ
ಈಗ ಮುಖ್ಯಮಂತ್ರಿಯಾಗಿ ಮಾಜಿ ಮುಖ್ಯಮಂತ್ರಿಯಾಗಿ ಈಗ ಕೇಂದ್ರದ ಸಂಸದರಾಗಿರ್ತಕ್ಕಂಥದ್ದು ನಮಗೆ ತುಂಬ ಹೆಮ್ಮೆಯ ಸಂಗತಿ. ಇಷ್ಟು ಈಗ ಉಳಿದ ವಿಜಯೇಂದ್ರ ಅವರು, ಅವರು ನೀವೆಲ್ಲ ಕಾಂಗ್ರೆಸ್ಸಾ? ಅವರು ತಂದೆಯವರು ಬಂದಾಗ ಹೇಗೆ ನೀವು ಚಪ್ಪಾಳೆ ತಟ್ತೀರೋ, ಅವ್ರ ಮಗ ಬಂದಾಗಲೂ ಹಾಗೆಲೇ ಚಪ್ಪಾಳೆ ತಟ್ತಾ ಇದ್ದೀರಿ. ಅವ್ರ ಮೇಲೆ ಭಾಳ ಭರವಸೆ ಇದೆ, ಭಾಳ ಭರವಸೆ ಇದೆ. ಈಗ ನೋಡಿ, ಅವರು BJP ಆದರೂ ಸಹ ನಮ್ಮ ಹತ್ರ ಬಂದಾಗ ಮಲ್ಲಿಕಾರ್ಜುನ ಕಾಂಗ್ರೆಸ್ ಏನಣ್ಣ ಅಣ್ಣ ಅಂತ ಮಾತಾಡಿಸಿದ್ರೆ ಹೊತ್ತು ಬಿರುನುಡಿ ಯಾವುದೂ ಮಾತಾಡಲಿಲ್ಲ. ಇವರೆಲ್ಲ ಎಷ್ಟು ದೊಡ್ಡ ಗುಣ ಇವ್ರದ್ದು ಅಂದರೆ, ಯಾವುದೇ ಪಕ್ಷ ಇರಲಿ ಇವರಿಂದ ಕಲಿಬೇಕು ನೀವು. ಯಾವುದೇ ಪಕ್ಷ ಇರಲಿ ವಿಧಾನಸಭೆಯಲ್ಲಿ ಹಣಾಹಣಿ ಹೊಡೆದಾಡ್ತಾರೆ, ಹೊರಗೆ ಬಂದ ತಕ್ಷಣವೇ ತಪ್ಪಿಕೊಳ್ತಾರೆ ಒಬ್ರಿಗೊಬ್ಬರು. ಇದನ್ನು ನೀವು ಕಲ್ತ್ಕೋಬೇಕು. ವಿಧಾನದ ಕಾರ್ಯಕಲಾಪಗಳು ಬಿತ್ತರಿಸುವಾಗ ಎಷ್ಟು ವೀರಾವೇಶ, ಪಾಂಡವರು ಕೌರವರು ಹೋರಾಡ್ದಂಗಿರುತ್ತೆ. ಅದ್ರ ಹೊರಗೆ ಬಂದಾಗ ಮಾತ್ರ ಇಬ್ಬರು ಆತ್ಮೀಯತೆಯಿಂದ ಪರಸ್ಪರ ಹೊಂದಾಣಿಕೆಯಿಂದ ರಾಜ್ಯಭಾರ ಮಾಡ್ತಾರೆ. ಇಷ್ಟು. ಇನ್ನು ಉಳಿದ ನಮ್ಮ ಮಾಜಿ ಸಂಸದರಾದಂಥ GM ಸಿದ್ದೇಶ್ವರವರು, ನಿಮಗೆಲ್ಲ ಒಂದು ಆಶ್ಚರ್ಯ ಆಗಿರ್ಬೋದು, ಸಿದ್ದೇಶ್ವರವರು ಮತ್ತು ಮಲ್ಲಿಕಾರ್ಜುನವರು ಉತ್ತರ ದಕ್ಷಿಣ ಉತ್ತರ ಧ್ರುವ, ನಿಮಗೆ ಗೊತ್ತಿದೆ. ಇಬ್ಬರು ಇವತ್ತು ಪ್ರಾಯಶಃ ಮೊಟ್ಟ ಮೊದಲಿಗೆ ಇಬ್ಬರು ನಮ್ಮ ಕೈ ಸಿಕ್ಕಿದ್ದಾರೆ ಇಲ್ಲಿ. ಅವ್ರಿಗೆ ಇಲ್ಲೇ ಇರಿ ಅಂತ ಹೇಳಿದ್ದೀವಿ. ಇವರೆಲ್ಲ ಈಗ ಬೇಗ ಹೋಗಬೇಕಾಗಿದೆ. ಉಳಿದವರು ಅವ್ರನ್ನ ಬೀಳ್ಕೊಡ್ತೀವಿ. ಇಬ್ಬರು ಬಂದಿರೋದು ನಮಗೆ ಸಂತೋಷ ಆಗಿದೆ. ಆಮೇಲೆ ಈಗಲೇ ಹೇಳಿಬಿಡ್ತೀವಿ, ಪರಸ್ಪರ ನಮ್ಮ ರಾಜಕೀಯ ಧುರೀಣರು ಪರಸ್ಪರ ಯಾರೂ ಸಹ ದೂಷಣೆ ಮಾಡಲಿಕ್ಕೆ ಹೋಗಬಾರ್ದು. ಏನೇ ಇದ್ದರೂ ಖಾಸಗಿಯಾಗಿ ಕೂತ್ಕೊಂಡು, ಒಂದು ಮನೆತನ ಇದ್ದಂಗೆ ಖಾಸಗಿಯಾಗಿ ಕೂತ್ಕೊಂಡು ಮಾತಾಡ್ಕೋಬೇಕು ಹೊರತು ಒಂದ್ಸರಿ ಇಬ್ಬರು ನಮ್ಮ ಹತ್ರ ಕರೆಸಿ ಮಾತಾಡಬೇಕು ಅಂತ ಇದ್ದೀವಿ. ಏನು ಹೇಳ್ತೀರಿ? ಏನೋ ಒಂದಿಷ್ಟು ಹೆಣ್ಣು ಗಂಡು ಕೊಡಿಸಿ ಮದುವೆ ಮಾಡಿಸ್ಬಿಡೋಣ ಅಂತ ಅದೀವಿ. ಆವಾಗಲಾದ್ರೂ ಸರಿ ಹೋಗುತ್ತೆ ಅಂತ ಹೇಳಿ ಎಲ್ಲ ಮಾವ ಅಳಿಯ ಇವರೆಲ್ಲ. ಮತ್ತು ಮತ್ತು ಮಹಾಭಾರತದಲ್ಲಿ ಪಾಂಡವರು ಕೌರವರು ಸಂಬಂಧಿಕರೇ ತಾನೇ, ಅವರೇ ತಾನೇ ಹೊಡೆದಾಡಿರೋದು, ಬೇರೆ ಏನಲ್ಲ, ಬೇರೆ ಶತ್ರುಗಳೇನಲ್ವಲ್ಲ. ಹಾಗಾಗಿಬಿಟ್ಟಿದೆ ಇಬ್ಬರದವ. ಈಗ ಒಳ್ಳೆ ಕಾಲ ಬಂದಿದೆ. ಈ ಕಾಲದಲ್ಲಿ ಪರಸ್ಪರ ಇನ್ನು ಮುಂದೆ ಇಲ್ಲಿ ಹರೀಶು ಇರ್ಬೋದೇನ? ಇದೆಯಪ್ಪ, ಹರೀಶ್ ಇದೆಯಾ? ನಿನಗೂ ನಾವು ಆದೇಶ ಮಾಡೋದು ಏನು ಕಾರಣಕ್ಕೂ ಇನ್ನು ಮುಂದೆ ಭಾಳ ಮೊನ್ನೆ ನೋಡಿದ್ವಿ, ಪ್ರಭಾ ಮಲ್ಲಿಕಾರ್ಜುನ ನಮಗೆ ತೋರಿಸಿದ್ರು ಕೆಲವು ದಿನ ಮಾತುಗಳನ್ನು. ನಾವು ಬರೀ ಬಾಯಿ ಮಾತು ಹೇಳಿ ಸಾಧ್ಯ ಇಲ್ಲ. ನೀನು ಇನ್ನು ಮುಂದೆ ಯಾವ ಕಾರಣಕ್ಕೂ ಸಹ ಏನು ಕೆಟ್ಟ ಮಾತುಗಳನ್ನು ಫ್ಯಾಮಿಲಿ ಬಗ್ಗೆ ಮಾತಾಡಬಾರ್ದು. ನಿನ್ನದು ಏನೇ ಇದ್ರು ಬಾ, ನಮ್ಮ ಹತ್ರ ಹಾಸಿಗೆ ಬಾ, ಯಾವ ಕಾರಣಕ್ಕೂ ಬಾಯಲ್ಲಿ ಇಟ್ಬಿಡು. ಈತನ ದೊಡ್ಡ ಗುಣ ಇದೆ. ತಡಿ ದೊಡ್ಡ ಗುಣ ಇದೆ. ಬಾಯಲ್ಲಿ ಹೇಳ್ತೀವಿ ಇವೊಂದೊಂದು ದೊಡ್ಡ ಗುಣ ಇದೆ, ಅದನ್ನು ಮೊದಲು ಹೇಳ್ತೀವಿ. 1994ರಲ್ಲಿ 5 ಕ್ಷೇತ್ರಗಳನ್ನು ನಾವು ಆಯ್ಕೆ ಮಾಡಿಕೊಂಡು ನಾವು ಯಾರ್ಯಾರಿಗೆ ಓಟ್ ಕೊಡಬೇಕು ಅಂತ ಹೇಳಿ ಸರ್ವಸಮ್ಮತಿಯಿಂದ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದಾಗ ನೀವೆಲ್ಲರೂ ಸಹ ಗೆಲ್ಲಿಸಿದ್ರಿ. ಅದು ನಮಗೊಂದು ಸತ್ವ ಪರೀಕ್ಷೆ ಆಗಿತ್ತು. ಜಾತ್ಯತೀತ ಪಕ್ಷಾತೀತ ಅನ್ನೋ ಒಂದು ನಿಲುವು ತಗೊಂಡಿದ್ವಿ. ಹೀಗಾಗಿ ಹರಿಹರ ಕ್ಷೇತ್ರದಲ್ಲಿ ನಮ್ಮ ಶಿಷ್ಯ ಹರೀಶ್ನೇ ನಿಂತಿದ್ರಿಂದ ನಮ್ಮ ಮೇಲೆ ಜಾತಿ ಬರುತ್ತೆ ಅಂತ ತಿಳ್ಕೊಂಡು ನಾವು ಇವನಿಗೆ ಟಿಕೆಟ್ ನಾವು ಅನೌನ್ಸ್ ಮಾಡಲಿಲ್ಲ. ಇವನಾಗ ಎಷ್ಟೇ ಅಸಮಾಧಾನ ಆಗಿದ್ರೂ ಸಹ ಈಗಲೂ ಮಠದ ಶಿಷ್ಯನಾಗಿ ಬಂದು ನಮಗೆ ನಮಸ್ಕರಿಸ್ತಾನೆ. ಇದು ದೊಡ್ಡ ಗುಣ. ಇದು ಇನ್ಯಾರಾದರೂ ಆಗಿದ್ದರೆ ನಿಮ್ಮ ಸ್ವಾಮಿಗಳು ನನಗೆ ವಿರುದ್ಧ ಮಾಡಿದ್ದಾರೆ ಅಂತ ಹೋಗ್ತಿದ್ರು, ತಿಳಿತೆ. ಆದರೆ ಹರೀಶ ನಾವೆಷ್ಟೇ ಅವತ್ತು ಘೋಷಣೆ ಮಾಡದೇ ಇದ್ರೂ ಕೂಡ ಅವನು ಸೋತರೂ ಸಹ ಈಗಲೂ ಪಟ್ಟ ಶಿಷ್ಯನಾಗಿ ನಮ್ಮ ಹತ್ರ ಬರ್ತಾನೆ. ಅದಕ್ಕೆ ನಾನು ನಿಮ್ಮನ್ನು ಅಭಿನಂದಿಸ್ತೀನಿ. ನಮಸ್ಕಾರ ಮಾಡಿ. ಬಾಯಲ್ಲಿ ಇನ್ನು ಮುಂದೆ ನಾವು ನೋಡಿದ್ವಿ
ವಾಟ್ಸಾಪ್ಗಳಲ್ಲಿ ಎಚ್ ಕೆ ಪಾಟೀಲ್ರಿಗೂ ಮಾತಾಡಿದ್ದೀವಿ. ಇನ್ನು ವಾಟ್ಸಾಪ್ಗಳಲ್ಲಿ ಯಾರು ಇನ್ನೊಬ್ಬರನ್ನ ಏನೋ ಮಾನ ಕಳೀತಕ್ಕಂಥ ಸುದ್ದಿಗಳೇ ಬರಬಾರ್ದು ಅಂತ ನಾವೀಗ ಎಚ್ ಕೆ ಪಾಟೀಲ್ಗೆ ಹೇಳಿದ್ದೀವಿ. ನೀವು ವಿರೋಧ ಪಕ್ಷದವರು ಸಹ ನೀವು ನೇತಾರರಾಗಿದ್ದೀರಿ, ಸಹಕರಿಸಬೇಕು. ಇನ್ನು ಯಾರೇ ಆರೋಪಗಳು ಮಾಡಿದರೆ ಆ ಆರೋಪಗಳು ಅದರ ಬಗ್ಗೆ ಸರಿಯಾದ ಶಿಕ್ಷೆ ಆಗಬೇಕು. ಅವರಿಗೆ ಕೆಟ್ಟ ಕೆಟ್ಟ ಶಬ್ದಗಳನ್ನು ಬಳಸ್ತಾ ಇದ್ದಾರೆ ವಾಟ್ಸಾಪ್ನಲ್ಲಿ. ಹೇಗೆ ಇದರಲ್ಲಿ ಪತ್ರಿಕೆಯಲ್ಲಿ ಒಂದು ಇದೆಯಲ್ಲ, ಏನಂತಾರೆ ಏನಂತಾರೆ ಎಥಿಕ್ಸ್ ಅಂತ, ಎಥಿಕ್ ಕೋಡ್ ಅಂತ ಇದೆಯಲ್ಲ, ಹಾಗೆ ವಾಟ್ಸಾಪಿಗೂ ಈ ಏನು ಎಲೆಕ್ಟ್ರಾನಿಕ್ ಮೀಡಿಯಾಕ್ಕೂ ಒಂದು ತರಬೇಕು. ಅಂಥದ್ದೊಂದು ಬಿಲ್ ತಂದು ಪಾಸ್ ಮಾಡಿದರೆ ತುಂಬ ಸಮಾಜಕ್ಕೆ ಅನೇಕ ಸಂಸಾರಗಳು ಉಳ್ಕೊಳ್ತವೆ. ಅನೇಕ ಸಂಸಾರಗಳು ಹಾಳಾಗಿರೋದೇ ವಾಟ್ಸಾಪ್ನಿಂದ. ಅದಕ್ಕೆ ನೀನು ಸಪೋರ್ಟ್ ಮಾಡಬೇಕು. ತಿಳಿತಪ್ಪ, ಕಾಂಗ್ರೆಸ್ ಮಾಡ್ತೀವಿ ಬಿಲ್ಲು ಅಂತ ಹೇಳಿದರೆ ನೀನು ಸಪೋರ್ಟ್ ಮಾಡಬೇಕು, ವಿರೋಧ ಮಾಡಬಾರದು. ತಿಳಿತೆ? ಇನ್ನು ಮುಂದೆ ನೀನು ಅಷ್ಟೇ, ಮಲ್ಲಿಕಾರ್ಜುನ ನೀನು ಅಷ್ಟೇ ಅಪ್ಪ. ಅವನ ಬಗ್ಗೆ ನಮ್ಮ ಮಲ್ಲಿಕಾರ್ಜುನ ಇದಾರಲ್ಲ ಸಂಸದರು, ಅವರಿವರು ಹಾವು ಮುಂಗ್ಸಿ ಇದ್ದಂಗೆ. ಹಾವು ಮುಂಗ್ಸಿ, ನೀವು ಹಾವು ಮುಂಗ್ಸಿ ಆಗೋದು ಬೇಡ. ಎಲ್ಲ ನೀವು ಸಂಬಂಧಿಕರು ಏನಾದರೂ ಮಾಡಿ, ನಾವು ಪ್ರಪೋಸ್ ಮಾಡ್ತೀವಿ ಯಾರನ್ನಾರೇ ಮದುವೆ, ನೀವು ಯಾರು ಮಕ್ಕಳಿಗೆ ಮಾಡ್ತೀವಿ, ಸಂಬಂಧಿಕರಾಗಿ ಒಳ್ಳೆ ಸಂಬಂಧವನ್ನು ಉಳಿಸ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ನಮಸ್ಕಾರ ಮಾಡು, ಭಾಳ ಸಂತೋಷ. ಬಾಯಲ್ಲಿ ಮಾಡಿ ನೀನು ಬಾ ಬಾ ನಮಸ್ಕಾರ ಮಾಡಬೇಕು. ಭಾಳಪ್ಪ ಇಲ್ಲಿ ಬಾಯಲ್ಲಿ ಬಾಯಲ್ಲಿ ಬಾ ಮಾಡು. ಬಾರಪ್ಪ, ಮಾಜಿ ಸಂಸದ ಬಾ ಇಲ್ಲಿ ಬಾ. ನಮಸ್ಕಾರ ಮಾಡು, ನಮಸ್ಕಾರ ಮಾಡು. ಮಾಡು. ಭದ್ರಾವತಿ ತರಳುಬಾಳು ಹುಣ್ಣಿಮೆ ನಿಜವಾಗಿಯೂ ಯಶಸ್ವಿ ಆಯಿತು ಅಂತ ನಾವು ಘೋಷಣೆ ಮಾಡ್ತೀವಿ. ಇಷ್ಟು ಮಾತುಗಳನ್ನು ಹೇಳಿ ಅವರೆಲ್ಲ ವಾಪಸ್ ಹೋಗಬೇಕಾಗಿದೆ ಬೆಂಗಳೂರಿಗೆ, ಅವ್ರನ್ನ ಬೀಳ್ಕೊಡ್ತಾ ಇದ್ದೀವಿ.